ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನ ಅಗೇನ್ ಬಾಣಂತನದ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ಒಂದು ಲೆಂತಿ ವ್ಲಾಗಲ್ಲಿ ನನ್ನ ಬಾಣಂತನ ಹೇಗೆ ನಡೀತಾ ಇದೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ತುಂಬ ಜನಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ ಮ್ಯಾಮ್, ಇನ್ನೊಂದು ಸತಿ ಬೇರೆ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡಿ ಅಂತ ತುಂಬಾ ಕಮೆಂಟ್ಸ್ ಬಂದಿತ್ತು. ಸೊ ಹಾಗಾಗಿ ಮತ್ತೆ ವಿಡಿಯೋನ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದಿಷ್ಟು ಕ್ವಶನ್ಸ್ಗಳು ಬಂದಿತ್ತು ನನ್ನ ಬಾಣಂತನ ರೂಟೀನ್ ನಡೀತಾ ಇರೋದ್ರ ಬಗ್ಗೆ ಆ್ಯಂಡ್ ಪಾಪು ಬಗ್ಗೆ. ಸೊ ಹಾಗಾಗಿ ಈ ವ್ಲಾಗಲ್ಲಿ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಾಗ ಮಾರ್ನಿಂಗ್ ಟೈಮ್ ಪೆಕ್ಕುಮ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ನೆಕ್ಸ್ಟ್ ಇಂದ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ, ನನ್ನ ಪಾಪು ಹೇಗೆ ರೊಟೀನ್ ಇರುತ್ತೆ ಡೈಲಿ ಅನ್ನೋದ್ರ ಬಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೆಕ್ಕುಮ ಇದ್ದಾಗಿಂದನೂ ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒನ್ಸ್ ಅವಳನ್ನ ಸ್ಕೂಲ್ಗೆ ಕಳಿಸಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಗು ಬಾಣಂತಿ ಇಬ್ಬರು ಮನೇಲಿದ್ದಾರೆ ಅಂತಂದರೆ ಮನೆ ತುಂಬ ಕೆಲಸ ಇದ್ದೇ ಇರುತ್ತೆ, ಬಿಡುವಂತೂ ಇರೋದಿಲ್ಲ. ಅದರಲ್ಲೂ ಕೂಡ ಬೆಳಗ್ಗೆ ಟೈಮ್ ಅಂತೂ ತುಂಬ ಜಾಸ್ತಿನೇ ಕೆಲಸ ಇರುತ್ತೆ, ನಮ್ಮನೇಲೂ ಕೂಡ ಹಾಗೇನೆ. ಬಟ್ ಆದರೆ ಕೆಲಸ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ನಮ್ಮನೇಲಂತೂ ಯಾರೂ ಇಲ್ಲ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ ಅವರ ಅಮ್ಮ ಇದ್ದಾರೆ ನಮ್ಮ ಅತ್ತೆ ಅಂತ. ಬಟ್ ಅವರು ಕೂಡ ಊರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಊರ್ಗ ಹೊರಟೋದ್ರು. ಸೊ ಹಾಗಾಗಿ ಇರೋ ಕೆಲಸ ಎಲ್ಲ ನನ್ನ ಹಸ್ಬೆಂಡೇ ಮಾಡ್ಕೋಬೇಕು ಇವಾಗ. ಸೊ ಅವರೇ ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ಅತ್ತೆ ಊರಿಗೆ ಹೋಗಿ ಒಂದು ವಾರ ಆಯಿತು. ಒಂದು ವಾರದಿಂದ ನನ್ನ ಹಸ್ಬೆಂಡ್ ಹೇಗೆ ನನ್ನ ಪಾಪನ ಆರೈಕೆ ಮಾಡ್ತಿದ್ದಾರೆ, ಮನೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಫಸ್ಟಿಗೆ ಪೆಕ್ಕುಮ ಸ್ಕೂಲ್ಗೆ ಹೋಗಿ ಆದಮೇಲೆ ಫಸ್ಟ್ ಕ್ಲೀನ್ ಮಾಡೋದೇ ಮನೆಯಲ್ಲಿ ನನ್ನ ರೂಮು ಮತ್ತು ಪಾಪು ರೂಮು. ಡೈಲಿ ಇದೇ ರೀತಿ ಕ್ಲೀನ್ ಮಾಡಿಕೊಡೋದು. ನಂದು ಪಾಪುದು ಬೆಡ್ ಏನಿದೆ ಮಂಚದ ಮೇಲೆ ಅದೆಲ್ಲ ಒದ್ರಿ ಕಸ ಎಲ್ಲ ಗುಡಿಸಿ ಕಿಟಕಿ ಎಲ್ಲ ಓಪನ್ ಮಾಡಿ ಫ್ರೆಶ್ ಏರ್ ಬರೋದಕ್ಕೆ ಜಾಗ ಮಾಡಿಕೊಟ್ಟು ನೆಕ್ಸ್ಟು ಆ ರೂಮ್ ಫುಲ್ಲು ಒರೆಸ್ತಾರೆ ಡೆಟಾಲ್ ಹಾಕ್ಕೊಂಡು. ಒಂದು ದಿವಸಕ್ಕೆ ಮಾತ್ರ ಅಂತಲ್ಲ ಈ ವಿಡಿಯೋನ ಮಾಡ್ತಿರೋದು, ಡೈಲಿ ನಮ್ಮದು ರೂಟೀನ್ ಏನಿರುತ್ತೆ ಅದೇನೇ ಒಂದೇ ದಿವಸಕ್ಕೆ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಮತ್ತೆ ಸೊ ಇದರಲ್ಲಿ ನಾನು ಯಾವ ಕೆಲಸನೂ ಮಾಡಲ್ಲ, ಪ್ರತಿ ದಿವಸ ಅವರು ಯಾವ ಕೆಲಸ ಮಾಡ್ತಿರ್ತಾರೆ ಸೊ ಅದನ್ನು ಅವರು ಆ್ಯಸ್ ಯೂಶುವಲ್ ಮಾಡ್ಕೋತಾ ಇದ್ದಾರೆ. ನಾನು ಆ್ಯಸ್ ಯೂಶುವಲ್ ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಒನ್ಸ್ ರೂಮೆಲ್ಲ ಕ್ಲೀನ್ ಮಾಡಾದ್ಮೇಲೆ ನೈಟೆಲ್ಲ ಪಾಪದ್ದು ಯೂರಿನ್ ಪಾಸ್ ಮಾಡಿರುವಂಥ ಬಟ್ಟೆಗಳಿರುತ್ತೆ, ಶಾರ್ಟ್ಸ್ ಬಟ್ಟೆಗಳು. ಸೊ ಅದನ್ನೆಲ್ಲ ಒಂದು ಟಬ್ಗೆ ಹಾಕಿಟ್ಟಿರ್ತೀನಿ. ಪದೇ ಪದೇ ಪಾಪು ಬಟ್ಟೆನ ತುಣಿಬಾರದು, ಪಾಪಗೆ ಮೈಕೈ ನೋವಾಗುತ್ತೆ ಅಂದ್ಬಿಟ್ಟು. ಸೊ ಅದನ್ನು ತೊಗೊಂಬಂದ್ಬಿಟ್ಟು ಮತ್ತೆ ವಾಷಿಂಗ್ ಟಬ್ಬಲ್ಲಿ ಯಾವುದಾದ್ರೂ ಬಟ್ಟೆಗಳಿದ್ರೆ ಅದನ್ನು ಮತ್ತು ಪಾಪೋದ ಇಬ್ಬರದನ್ನು ಸೇರಿಸಿ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂತಂದರೆ ಮಗು ಬಟ್ಟೆನ ನಾವು ವಾಷಿಂಗ್ ಮಿಷಿನ್ಗೆ ಹಾಕಬೇಕಾದ್ರೆ ಬೇರೆ ಯಾರ ಬಟ್ಟೆನೋ ಅದಕ್ಕೆ ಜೊತೆಯಲ್ಲಿ ಹಾಕೋದಿಲ್ಲ. ಪಾಪುಗೆ ಹೊಚ್ಚೋ ಬಟ್ಟೆ ಆಗಿರ್ಬೋದು, ಒಂದು ಯೂರಿನ್ ಪಾಸ್ ಮಾಡಿರೋ ಬಟ್ಟೆ, ಅವನಿಗೆ ಇಕ್ಕಿರೋ ಬಟ್ಟೆ, ಇಷ್ಟನ್ನು ಮಾತ್ರ ಹಾಕ್ತೀವಿ. ಇನ್ನು ಅವನು ಬಾತ್ರೂಮ್ ಮಾಡ್ಕೊಂಡಿರೋ ಬಟ್ಟೆದೆಲ್ಲ ನನ್ನ ಹಸ್ಬೆಂಡ್ ಕೈಯಲ್ಲೇ ವಾಶ್ ಮಾಡಿ ಒಣ ಹಾಕ್ತಾರೆ. ಅವರು ಇಷ್ಟು ಕೆಲಸನ ಮಾಡಿ ಮುಗಿಸೋ ಅಷ್ಟರಲ್ಲಿ ನನಗೆ ಹಾಲು ಮತ್ತು ರಸ್ಕ್ನ ಕೊಟ್ಟಿರ್ತಾರೆ, ನಾನು ತಿನ್ಕೊಂಡಿರ್ತೀನಿ. ಬಟ್ ಅದನ್ನು ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಅವ್ರದ್ದೇ ವಿಡಿಯೋ ಮಾಡ್ಕೋತಾ ಇದ್ನಲ್ಲ, ಹಾಲು ಮತ್ತು ರಸ್ಕ್ನ ತಿನ್ಕೊಂಡು ಪಾಪನ ನೋಡಿಕೊಂಡು. ಸೊ ಹಾಗಾಗಿ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಹಿಂದಿನ ಬಾಣಂತನದ ವಿಡಿಯೋದಲ್ಲಿ ಒಬ್ಬರು ಮೆಸೇಜ್ ಮಾಡಿದ್ರು, ಒಬ್ಬರು ಲೇಡಿ ಅನಿಸುತ್ತೆ, ನಿಮ್ಮ ಬಾಣಂತನದಲ್ಲಿ ರೂಮ್ನ ನೀಟಾಗಿ ಇಟ್ಕೊಳ್ಳಿ, ಚೆನ್ನಾಗಿರಬೇಕು, ಫ್ರೆಶ್ ಏರ್ ಬರೋದಕ್ಕೆ ಜಾಗ ಮಾಡಿಕೊಡಿ ಅಂತ. ಆ್ಯಕ್ಚುಲಿ ಮಾರ್ನಿಂಗ್ ರೂಮ್ ಇಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಸಾಯಂಕಾಲ ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದಾದ್ಮೇಲೋ ಅಥವಾ ನಾವು ಪಾಪುಗೆ ಅದು ಇದು ಏನಾದರೂ ಎತ್ಕೊಂಡು ಮತ್ತೆ ರೂಮ್ ಗಲೀಜಾಗುತ್ತೆ. ಮತ್ತೆ ಸಾಯಂಕಾಲ ಒಂದು 6 ಗಂಟೆಗೆ ಮತ್ತೆ ರೂಮ್ನ ಕ್ಲೀನ್ ಮಾಡ್ಕೋತೀವಿ. ಬಟ್ ವಿಡಿಯೋ ಮಾಡಬೇಕಾದ್ರೆ ಅವತ್ತು ಕ್ಲೀನ್ ಇರಲಿಲ್ಲ, ಹೌದು. ಸೊ ನಮ್ಮ ರೂಮ್ ಡೈಲಿ ಹೆಂಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಬೇಕು ಅಂತ ನಾನು ತೋರಿಸಿದ್ದೀನಿ ರೂಮ್ನ. ಮೊದಲೇ ಹೇಳ್ತಾರಲ್ವ, ಮನೇಲಿ ಹೆಣ್ಮಕ್ಳು ಮಾಡಿದ್ರೇ ಅದು ತುಂಬ ಶುಚಿಯಾಗಿ ಕ್ಲೀನಾಗಿರೋದು, ಗಂಡು ಮಕ್ಕಳು ಮಾಡಿದ್ರೆ ಅಷ್ಟು ಕ್ಲೀನಾಗಿ ಆಗಲ್ಲ, ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ತಾರೆ ಅಂತ. ಸೊ ನಮ್ಮ ಮನೇಲೂ ಅಷ್ಟೇ, ನನ್ನ ಹಸ್ಬೆಂಡ್ಗೆ ಎಷ್ಟು ಬರುತ್ತೆ ಅಷ್ಟು ಮಾಡ್ಕೋತಾರೆ ಕ್ಲೀನಾಗಿ. ಒನ್ಸ್ ರೂಮೆಲ್ಲ ಗಾಳಿ ಬರೋದಕ್ಕೆ ಬಿಟ್ಬಿಟ್ಟು ಲೈಟೆಲ್ಲ ಕ್ಲೋಸ್ ಮಾಡಿ ಫ್ಯಾನ್ ಜೋರಾಗಿ ಹಾಕಿರ್ತಾರೆ, ಗಾಳಿ ಎಲ್ಲ ಇರೋದೆಲ್ಲ ಹೊರಗಡೆ ಹೋಗಬೇಕು, ಫ್ರೆಶ್ ಏರ್ ಒಳಗಡೆ ಬರಬೇಕು ಅಂತ. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಈಚೆ ಬಂದರು. ಬಟ್ ಅವ್ರಿಗೆ ಜೋಲಿಯಲ್ಲಿ ಪಾಪುಗೆ ಹಾಸೋದಕ್ಕೆ ಬರಲ್ಲ, ಬಿಟ್ಟಿನಿರುತ್ತೆ, ಅದನ್ನು ರೆಡಿ ಮಾಡೋದಕ್ಕೆ ಬರಲ್ಲ. ನಾನು ಡೈಲಿನೂ ಅಷ್ಟೇ ಪಾಪು ನೈಟು ಜೋಲಿಲಿ ಮಲಗಿಸಿರ್ತೀವಲ್ವ, ನೈಟ್ ಫುಲ್ ಮಲಗಿಸೋರಲ್ಲ ನಾವು ಜೋಲಿಯಲ್ಲಿ. ಬೆಳಗಿನ ಜಾವದಲ್ಲಿ ಮಲಗಿಸ್ತೀನಿ, ನೈಟೆಲ್ಲ ನನ್ನ ಪಕ್ಕನೇ ಮಲ್ಕೊಂಡಿರ್ತಾನೆ. ಬೆಳಗಿನ ಜಾವ ಒಂದು 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಸ್ವಲ್ಪ ರಚ್ಚಿ ತೆಗಿತಾನೆ. ರಚ್ಚೆ ಅಂದರೆ ಕುಯ್ಯ ಅಂತ ಆಡ್ತಾನೆ ಇರ್ತಾನೆ. ಸೊ ಜೋಲಿಯಲ್ಲಿ ಹಾಕಿ ತುಗ್ಗಿ ಅಲ್ಲೇ ಬಿಟ್ಬಿಡ್ತೀವಿ. ಒಂದು 6-6:30ವರೆಗೂ ಅಲ್ಲೇ ಮಲ್ಕೋತಾನೆ ಆರಾಮಾಗಿ. ಸೊ ಆಗ ಮಲಗಿರ್ತಾನೆಲ್ಲ ಬಿಟ್ಟು ಅದನ್ನು ಪ್ರತಿದಿನ ಎತ್ತಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ಒಂದು 2 ಡೇಸ್ಗೆ ಒಂದ್ಸತಿ ವಾಶ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮತ್ತೆ ಅದನ್ನೇ ಹಾಕ್ತೀನಿ. ಸೊ ಇವಾಗ ನೋಡ್ತಿದ್ದೀರಲ್ಲ, ನನ್ನ ರೂಮ್ ಡೈಲಿ ಹಿಂಗೇನೆ ಇರುತ್ತೆ. ಇವತ್ತು ವೀಡಿಯೋಗೋಸ್ಕರ ಅಂತೂ ನಾನು ಹೇಳ್ತೀನಲ್ಲ, ಮಾಡ್ತಾ ಇಲ್ಲ, ಬಿಕಾಸ್ ನೋಡೋರಿಗೆ ಎಷ್ಟು ಕಾಳಜಿ ಇರುತ್ತೆ. ಸೊ ನಾವು ನಮ್ಮ ರೂಮಲ್ಲಿ ನಮ್ಮ ಪುಟ್ಟು ಮಗನ ಸಾಕಬೇಕು ಅಂದರೆ ನಮಗೂ ಅಷ್ಟೇ ಕಾಳಜಿ ಇರುತ್ತೆ. ಸೊ ಹಾಗಾಗಿ ಡೈಲಿ ಹಿಂಗೆ ಇರುತ್ತೆ ಪಾಪು. ಒನ್ಸ್ ರೂಮೆಲ್ಲ ಕ್ಲೀನ್ ಮಾಡಿ ಆಗಿ ನಂದು ಹಾಲು ಬ್ರೆಡ್ಡು
ಮತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಪಾಪುಗೆ ಎಣ್ಣೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಪಾಪುಗೆ ಎಣ್ಣೆ ಹಚ್ಚೋಕ್ಕೆ ನಾನು ಒಂದು 9 ಗಂಟೆಗೆ ಪಾಪುಗೆ ಎಣ್ಣೆ ಹಚ್ಚೋದು ಮಾರ್ನಿಂಗು. ಫಸ್ಟ್ ಅಂದರೆ ರೂಪತ್ತೆ ಬರ್ತಾಯಿತ್ತು, ಬಟ್ ಇವಾಗ ಅವ್ರಿಗೆ ಸಮ್ಮರ್ ಆಗಿರೋದ್ರಿಂದ ಹೋಟೆಲಲ್ಲಿ ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಬರೋದಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಆದರೂ ಬರ್ತಾಯಿದ್ರು. ಬಟ್ ನಾನೇ ಅವ್ರದ್ದು ಕಷ್ಟ ಪರದಾಟ ನೋಡೋಕ್ಕಾಗ್ದಿರ ನಾನೇ ಹಚ್ಕೊತೀನಿ, 1-2 ದಿವಸ ತೋರಿಸ್ಕೊಡಿ, ನಿಮಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳೋದಕ್ಕೆ ಪಾಪ ಅತ್ತೆ ತೋರಿಸ್ಕೊಟ್ರು. ಸೊ ಹಾಗಾಗಿ ನಾನೇ ಇಲ್ಲಿ ಪಾಪುಗೆ ಆಯಿಲ್ ಮಸಾಜ್ನ ಮಾಡ್ಕೊತಿದ್ದೀನಿ. ಆ್ಯಂಡ್ ಪಾಪುಗೆ ನೀವು ಆಲ್ಮಂಡ್ ಆಯಿಲೇ ಹಚ್ತಿರೋದಾ ಅಂತ ಕೇಳಿದ್ರಿ. ನಾನು ಹೇಳ್ದಂಗೆ ತುಂಬ ಜನ ಮಕ್ಕಳಿಗೆ ಜಾಂಡೀಸ್ ಇದ್ದೇ ಇರುತ್ತೆ, ನ್ಯೂ ಬಾರ್ನ್ ಬೇಬೀಸ್ಗೆ. ಸೊ ಹಾಗಾಗಿ ವಿತಿನ್ 1 ಮಂತ್ ಒಳಗಡೆ ಯಾರು ಕೂಡ ಹರಳೆಣ್ಣೆ ಪ್ರಿಫರ್ ಮಾಡೋದಿಲ್ಲ, ಅಂದರೆ ಹರಳೆಣ್ಣೆ ಇರುತ್ತಲ್ಲ ಅದನ್ನು ಹಚ್ಚೋದಿಲ್ಲ. ಆಲ್ಮೋಸ್ಟ್ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾರೆ. 1 ಮಂತ್ ಆದಮೇಲೆ ಹರಳೆಣ್ಣೆನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಕೂಡ ಅಷ್ಟೇ. ಪಾಪಗೆ 1 ತಿಂಗಳಿಗೆ ಇನ್ನೊಂದು 2-3 ದಿವಸ ಇದೆ ಅನ್ನೋಂಗೆ ನಾನು ಹರಳೆಣ್ಣೆನ ಸ್ಟಾರ್ಟ್ ಮಾಡಿಕೊಂಡೆ. ಪ್ರೆಸೆಂಟ್ ಇವಾಗ ಹರಳೆಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗೋಗ್ಬಿಟ್ಮೇಲೆ ಪಾಪಗೆ ನೀಟಾಗಿ ಮಸಾಜ್ ಮಾಡ್ತೀನಿ. ಒಂದು 10 ಮಿನಿಟ್ಸ್ ಅಂದರೆ 10 ನಿಮಿಷ ಪಾಪಗೆ ನೀಟಾಗಿ ಹಿಂದೆ ಬೆನ್ನೆಲ್ಲ ಮತ್ತು ಎದೆ ಭುಜ ಎಲ್ಲ ನೀಟಾಗಿ ಮಸಾಜ್ ಮಾಡಬೇಕು. ಅಂದರೆ ನನಗೆ ಎಷ್ಟು ಗೊತ್ತು ನಾನು ನೋಡಿಕೊಂಡು ಮತ್ತು ಅತ್ತೆ ಹತ್ರ ಕೇಳಿಕೊಂಡು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟರ ಮಟ್ಟಿಗೆ ನಾನು ನೀಟಾಗಿ ಮಸಾಜ್ ಮಾಡ್ತೀನಿ. ಸೊ ಮಸಾಜ್ ಮಾಡ್ಬೇಕಾದ್ರೆ ಪಾಪು ಎಲ್ಲ ಹೇಳಲ್ಲ. ನಮ್ಮ ಪಾಪು ಅಂತೂ ಸ್ನಾನ ಮಾಡಿಸ್ಬೇಕಾದ್ರಾಗಲಿ ಮಸಾಜ್ ಮಾಡಬೇಕಾದ್ರಾಗಲಿ ಅವ್ನು ತುಂಬ ರಚ್ಚೆ ಅಂತೂ ಮಾಡಲ್ಲ. ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ. ಸೊ ಹಾಗಾಗಿ ನನಗೆ ಈಸಿ ಆಗಿದೆ ಈ ಒಂದು ಕೆಲಸ. ಆರಾಮ್ಸೆ ಮಸಾಜ್ ಮಾಡಿಸ್ಕೋತಾನೆ. ಇನ್ನೊಂದು ನಾವು ಮಕ್ಕಳಿಗೆ ಮಸಾಜ್ ಮಾಡಬೇಕಾದ್ರೆ ಸುಮ್ಮನೆ ನಮ್ಮ ಪಾಡಿಗೆ ನಾವೇನೋ ಮಾತಾಡ್ಕೊಂಡು ಇಲ್ಲ ಸಪ್ಪೆ ಮುಖ ಮಾಡಿಕೊಂಡು ಸೈಲೆಂಟಾಗಿ ಇದ್ಕೊಂಡು ಮಸಾಜ್ ಮಾಡಬಾರ್ದು. ಅವ್ರನ್ನ ಟೇಕ್ ಕೇರ್ ಮಾಡ್ಕೋಬಾರ್ದು. ಚೆನ್ನಾಗಿ ಮಾತಾಡಿಸ್ತಾ ಇರಬೇಕು. ಮುದ್ದಾಗಿ ಮಾತಾಡಿಸ್ಕೊಂಡು ಅವ್ರನ್ನ ಮುದ್ದು ಮಾಡ್ತಾ ಅವರು ನಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡೋ ಥರ ಮಾತಾಡಿಸ್ಕೊಂಡು ಮಸಾಜ್ ಮಾಡಿದ್ರೆ ಯಾವುದೇ ಮಗು ಆಗಲಿ ಕೂಡ ಅಳಲ್ಲ, ರಚ್ಚೆ ಮಾಡಲ್ಲ, ತುಂಬ ಕಾಮಾಗಿ ಇರುತ್ತೆ. ಅಮ್ಮ ನನ್ನ ಮಾತಾಡಿಸ್ತಾ ಇದ್ದಾಳೆ, ಅಮ್ಮ ಏನೋ ಹೇಳ್ತಾ ಇದ್ದಾಳೆ ಅಂತ ನಾವು ಅನ್ಕೋತೀವಿ. ನಮ್ಮ ವಾಯ್ಸ್ ಅದಕ್ಕೆ ಗೊತ್ತಾಗಲ್ಲ, ಫೀಲ್ ಆಗಲ್ಲ ಅಂತ. ಬಟ್ ಮಕ್ಕಳು ಹೊಟ್ಟೆಲಿರುವಾಗಲೇ ಅಮ್ಮನ ವಾಯ್ಸ್ನ ರೆಕಗ್ನಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತವೆ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ವಾಯ್ಸ್ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಏನೇ ಮಾಡಬೇಕಾದ್ರೂ ಮಕ್ಕಳ ಜೊತೆ ಮಾತಾಡಿಕೊಂಡು ಮಾಡೋದ್ರಿಂದ ನಮ್ಮ ಬಾಂಡಿಂಗ್ ಮಗು ಜೊತೆ ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 20 ಡೇಸ್ವರೆಗೂ ನನಗೆ ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಸೊ ಹಾಗಾಗಿ ಪಾಪ ಅತ್ತೆಗೆ ಕಷ್ಟ ಆಗ್ತಿದ್ರು ಕೂಡ ಅವರೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಲಿ, ನನಗೆ ಕುತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಲ್ಲ ಅಂತ ಸುಮ್ಮನೆ. ಒನ್ಸ್ ನನಗೆ ಸ್ಟಿಚಸ್ ಪೈನ್ಸ್ ಇಲ್ಲ, ಸ್ಟಿಚರ್ ಮಾಡಿರೋದೆಲ್ಲ ಮಾಯಿತು, ನಾನು ಆರಾಮ್ಸೆ ಕುತ್ಕೊಂಡು ಪಾಪುನ ಟೇಕ್ ಕೇರ್ ಮಾಡ್ಬೋದು ಅಂತ ಗೊತ್ತಾದಾಗ ನಾನೇ ಅತ್ತೆಗೆ ಹೇಳಿದೆ, ಇಲ್ಲ ನೀವು ಬಿಟ್ಬಿಡಿ ನಾನು ಮಾಡ್ಕೋತೀನಿ ಇನ್ಮೇಲೆ, ಸೊ ನಿಮ್ಮದೇ ಜಾಸ್ತಿ ಕೆಲಸ ಇದೆ ಅಂತ. ಸೊ ಹಾಗಾಗಿ ನಾನು ಇವಾಗ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ. ಏನೋ ಒಂಥರ ಕಲಿಯೋವರೆಗೂ ಅಷ್ಟೇ, ಅದು ರಾಜವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಒನ್ಸ್ ನಾವು ಹಚ್ಚಬೇಕಾದ್ರೆ ಎಣ್ಣೆನ ಅಥವಾ ಸ್ನಾನ ಮಾಡಿಸ್ಬೇಕಾದ್ರೆ ಸ್ವಲ್ಪ ಭಯ ಆಗೋದಂತೂ ಸಾಮಾನ್ಯ ಸ್ಟಾರ್ಟಿಂಗಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಅದೇನೇ ಸರಿ ಆಗುತ್ತೆ. ನಾವು ಪಾಪ ಬಾಡಿ ಶೇಪ್ ಏನಿಲ್ಲಿ ಚೇಂಜ್ ಮಾಡೋದಿಲ್ಲ ಅಲ್ವಾ. ಸೊ ಎಣ್ಣೆ ಹಚ್ಚಬೇಕು, ನೀಟಾಗಿ ಮಸಾಜ್ ಮಾಡಬೇಕು. ಹಾಗಾಗಿ ನಾನು ಆರಾಮ್ಸೆ ಮಾಡ್ಕೋತೀನಿ. ಆ್ಯಂಡ್ ಅದು ಗೊತ್ತಾಗಿಲ್ಲ ಅಂತಂದ್ರೂ ಕೂಡ ನಾನು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ನ ನೋಡಿದ್ದೀನಿ. ಅದರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಮಕ್ಕಳನ್ನ ಹೇಗೆಲ್ಲ ಮಸಾಜ್ ಮಾಡಬೇಕು ಅಂತ. ಸೊ ಅದರಲ್ಲಾರು ನೋಡಿ ತಿಳ್ಕೊಂಡು ನಾವು ಯಾರು ಇಲ್ಲ ಮನೇಲಿ ನೋಡ್ಕೊಳ್ಳೋರು ಪಾಪುನ ಬಾಣಂತಿನ ಅಂತ ಅಂದರೆ ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಾವು ಹೀಗೆ ಮಸಾಜ್ನ ಮಾಡ್ಕೋಬೋದು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಪಾಪು ತಲೆ ಬಂದ್ಬಿಟ್ಟು ರೌಂಡಾಗಿ ಇದೆ. ಸೊ ಹಾಗಾಗಿ ಅವನಿಗೆ ನೆತ್ತಿ ತಟ್ಟೋ ಅವಶ್ಯಕತೆ ಇಲ್ಲ. ಸೊ ಅವ್ನು ರೌಂಡಾಗಿರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು. ಇಲ್ಲ ಅಂತ ಅಂದಿದ್ರೆ ಯಾರು ಮಗುಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದು, ಯಾರು ಸ್ನಾನ ಮಾಡಿಸಿದ್ದು, ಮಗು ನೆತ್ತಿ ಕರೆಕ್ಟಾಗಿ ಕೂರಿಸಿಲ್ಲ, ಮಗು ತಲೆ ಹಂಗಿದೆ ಹಿಂಗಿದೆ ಅಂತ ಕಮೆಂಟ್ಸ್ ಬರ್ತಾಯಿತ್ತು ಅವನು ದೊಡ್ಡವನಾದ್ಮೇಲೆ. ಸೊ ಅವನ ತಲೆ ರೌಂಡ್ಗೆ ಇದೆ. ಸೊ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಅವನಿಗೆ ಡೈಲಿ ಆಯಿಲ್ ಅಪ್ಲೈ ಮಾಡಿ ಆದಮೇಲೆ ಒಂದು ಬಟ್ಟೆ, ಕಾಮನ್ ಆಗಿರೋ ಒಂದೇ ಬಟ್ಟೆನ ಇಟ್ಕೊಂಡಿರ್ತೀನಿ. ಬಿಕಾಸ್ ಡೈಲಿ ಬೇರೆ ಬೇರೆ ಬಟ್ಟೆನ ಕಟ್ಟಿದ್ರೆ ಎಣ್ಣೆನ ಪೂರ್ತಿ ಹೀರ್ಕೊಬಿಡುತ್ತೆ ಅದು. ಸೊ ಒಂದೇ ಬಟ್ಟೆ ಇದ್ರೆ ಆಲ್ರೆಡಿ ಎಣ್ಣೆ ಹೀರ್ಕೊಂಡಿರುತ್ತೆ, ಮತ್ತೆ ಅದು ಎಣ್ಣೆನ ಅಬ್ಸರ್ವ್ ಮಾಡಲ್ಲ. ಸೊ ಆ ಬಟ್ಟೆಯಲ್ಲಿ ಅವನ್ನ ನೀಟಾಗಿ ಸುತ್ತಬಿಟ್ಟು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆಮೇಲೆ ಫೀಡ್ ಮಾಡಿಸಿ ಆದಮೇಲೆ ಅಷ್ಟೊತ್ತಿಗೆ ಸ್ವಲ್ಪ ಚುರುಗುಡುವಂಥ ಬಿಸಿಲು ಬಂದಿರುತ್ತೆ. ಸೊ ಬೇಬಿಗೆ ಜಾಂಡೀಸ್ ಇರೋದ್ರಿಂದ ನಾವು ಮಿನಿಮಮ್ 2 ಮಂತ್ಸ್ ಆದರೂ ಕೂಡ ಎಳೆ ಬಿಸಿಲಿಗೆ ತೋರಿಸ್ಬೇಕಲ್ವ. ಸೊ ಹಾಗಾಗಿ ಎಣ್ಣೆ ಹಚ್ಚಿ ಆದಮೇಲೆ ನಮ್ಮ ಮನೆ ಮುಂದೆನೇ ಬಿಸಿಲು ಬರುತ್ತೆ. ಸೊ ಎಣ್ಣೆ ಹಚ್ಚಿರೋ ಮಕ್ಕಳನ್ನ ದೂರ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಮನೆ ಮುಂದೆನೇ ಕೂರಿಸ್ಕೊಂಡು ಒಂದು 10-15 ನಿಮಿಷ ಮಗುನ ಕಣ್ಗಳನ್ನ ಮತ್ತು ಪಾದ, ಎದೆ ಭಾಗ, ಬೆನ್ನು ಭಾಗ ಎಲ್ಲನೂ ಕೂಡ ನಾವು ಬಿಸಿಲಿಗೆ ತೋರಿಸ್ಬೇಕಾಗತ್ತೆ. ಸೊ ಈ ಕೆಲಸನ ಫಸ್ಟು ಅತ್ತೆ ಮಾಡ್ತಾಯಿದ್ರು. ಅತ್ತೆ ಹೋಗಾದ್ಮೇಲೆ ಇವಾಗ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ರಿ ಯಾವ ಟೈಮಲ್ಲಿ ಮ್ಯಾಮ್ ಬಿಸಿಲಿಗೆ ತೋರಿಸ್ಬೇಕು ಅಂತ. ಒಂದು ಊರುಗಳಲ್ಲಿ ಒಂದು ರೀತಿ ಬಿಸಿಲು ಬರುತ್ತೆ. ನಾನು ಮಾತ್ರ ಇಲ್ಲಿ ಕರೆಕ್ಟಾಗಿ ಒಂದು 9:30 ಅಷ್ಟರಲ್ಲಿ ಬಿಸಿಲಿಗೆ ತೋರಿಸ್ತೀನಿ. ಆವಾಗ ಸ್ವಲ್ಪ ಬಿಸಿಲು ಮನೆ ಹತ್ರನೂ ಬಂದಿರುತ್ತೆ, ನಾವು ದೂರ ಪಾಪನ ಎತ್ಕೊಂಡು ಹೋಗೋಂಗಿರಲ್ಲ. ಆ್ಯಂಡ್ ನಾರ್ಮಲ್ ಬಿಸಿಲೇ ಬಂದಿರುತ್ತೆ, ಮೈಗೇನೂ ಸುಡ್ತಾ ಇರೋದಿಲ್ಲ ಅಂತ. ಸೊ ನಿಮ್ಮೂರುಗಳ ಕಡೆಗಳಲ್ಲಿ ಯಾವಾಗ ಬಿಸಿಲು ಬರುತ್ತೆ ನೋಡಿಕೊಂಡು ಮಗುನ ಇಟ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ರ್ಯಾಶ್ ಆಗಿ ಬರೋಂಥ ಬಿಸಿಲಿಗೆ ಮಗುನ ಹಿಡಿಬಾರ್ದು. ಅದು ಕೂಡ ಒಂದು 5 ನಿಮಿಷದಿಂದ 10 ನಿಮಿಷದ ಒಳಗಡೆನೆ ಇಟ್ಕೊಂಡು ತಗೊಬರ್ಬೇಕು. ಇನ್ ಕೇಸ್ ಮಕ್ಕಳು ರಚ್ಚೆ ಮಾಡಿದ್ರು ಓಕೆ, ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನಂಗಿದ್ರೆ ಸ್ವಲ್ಪ ಬೇಗನೆ ಕರ್ಕೊಂಬಂದ್ರೆ ಆಗುತ್ತೆ.
ಬಟ್ ಮಕ್ಕಳು ಚೆನ್ನಾಗಿ ಕಣ್ಬಿಡಬೇಕು. ನ್ಯೂ ಬಾರ್ನ್ ಬೇಬೀಸ್ ಒಂದು 15 ದಿವಸದ ಒಳಗಡೆ ಮಕ್ಕಳು ಏನಿರ್ತಾರೆ ಅಲ್ಲ ಚೆನ್ನಾಗಿ ಕಣ್ಬಿಡೋದಿಲ್ಲ. ಸೊ ಹಾಗಾಗಿ 1 ತಿಂಗಳು ತುಂಬ್ತಾ ಬಂದಾಗ ಮಕ್ಕಳು ಚೆನ್ನಾಗಿ ಕಣ್ಬಿಟ್ಟು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಹಿಡಿಯೋದ್ರಿಂದ ಮಕ್ಕಳಲ್ಲಿ ಕಣ್ಣಲ್ಲಿ ಏನು ಯೆಲ್ಲೋ ಕಲರ್ ಇರುತ್ತಲ್ಲ, ಮೈಯಲ್ಲಿ ಮುಟ್ಟಿದಾಗೆಲ್ಲ ವೈಟ್ ಪ್ಯಾಚಸ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಕೂಡ ತುಂಬ ಬೇಗ ಕಮ್ಮಿ ಆಗುತ್ತೆ. ಸೊ ಪಾಪನ ಬಿಸಿಲಿಗೆ ತೋರಿಸಿ ಆದಮೇಲೆ ನನ್ನ ಹತ್ರ ಪಾಪನ ಕೊಟ್ಬಿಟ್ಟು ಇಲ್ಲಿ ಪಾಪುಗೆ ನೀರು ಒಯ್ಯೋದಕ್ಕೆ ಬಿಸಿನೀರನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಏಜಿನ ಮಕ್ಕಳುಗಳಿಗೆ ಅಂದರೆ 1 ತಿಂಗಳು ಪಾಪುಗಳಿಗೆ ಮಿನಿಮಮ್ ಅಂತ ಅಂದರೂ 15ರಿಂದ 20 ನಿಮಿಷ ಸ್ನಾನ ಸಾಕಾಗುತ್ತೆ. ಸೊ ಡಾಕ್ಟರ್ ಹೇಳಿರ್ತಾರೆ ಇಷ್ಟರಿಂದ ಇಷ್ಟು ನಿಮಿಷದ ಒಳಗಡೆ ಸ್ನಾನ ಮುಗಿಸಿದ್ರೆ ಬೆಟರ್ ಪಾಪುಗೆ ಸಮ್ಮರ್ ಇರೋದ್ರಿಂದ ಅಂತ. ಸೊ ಹಾಗಾಗಿ ಒನ್ಸ್ ನಾವು ಪಾಪಕ್ಕೆ ಸ್ನಾನ ಮಾಡಿಸೋದಕ್ಕೆ ಒಳಗಡೆ ಹೋದಾಗ ಮತ್ತೆ ನೀರು ಬೇಕು ಅಥವಾ ನೀರು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಟ್ ವಾಟರ್ ಬೇಕು ಅಂದರೆ ಮತ್ತೆ ತರಕ್ಕೆ ಯಾರೋ ಇಲ್ವಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ 2 ಬಕೆಟ್ಗೆ ಒಂದೇ ಸತಿ ನೀರನ್ನ ಮಿಕ್ಸ್ ಮಾಡಿಕೊಂಡು ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀವಿ. ಸೊ ನೀರು ಬೇಕು ಅಂತಂದರೆ ಅಲ್ಲೇ ಮಿಕ್ಸ್ ಮಾಡಿಕೊಂಡು ಪಾಪುಗೆ ಎಷ್ಟು ಬೇಕೋ ಅಷ್ಟು ಮೈ ತುಂಬ ನೀರನ್ನ ಹಾಕಿಬಿಟ್ಟು ಕರ್ಕೊಂಬರ್ಬೋದು ಅಂತ. ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿದ್ರು, ನೀವು ಗೀಸರ್ ನೀರನ್ನ ಪಾಪುಗೆ ಹಾಕೋದು ಇಲ್ಲ ಅಂತಂದರೆ ಗ್ಯಾಸ್ ನೀರನ್ನ ನೀವು ಬ್ಯಾಂಗ್ಳೂರಲ್ಲಿ ಇರೋದಲ್ವ ಅಂತ. ಸೊ ನಾವು ಪಾಪುಗೆ ಅಂದ್ಬಿಟ್ಟು ಸಪ್ರೇಟಾಗಿ ತಪ್ಪಲಿಯಲ್ಲಿ ಗ್ಯಾಸಲ್ಲಿ ಕಾಯಿಸ್ಕೊತೀವಿ. ಸೊ ಅದೇ ನೀರನ್ನ ಹಾಕೋದು. ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಯಾವ ಕೆಲಸನೂ ಅಷ್ಟು ಮಾಡೋಕ್ಕೆ ಬಿಡಲ್ಲ ನನ್ನ ಹಸ್ಬೆಂಡು. ಇವಾಗಿನ ರಿಕವರಿ ಆಗ್ತಾಳೆ ಆ್ಯಂಡ್ ಬ್ಲಡ್ ಲಾಸ್ ತುಂಬ ಆಗಿರೋದ್ರಿಂದ ಇಷ್ಟು ಬೇಗ ಕೆಲಸ ಮಾಡಿದ್ರೆ ಬೇಗ ವೀಕ್ ಆಗಿಬಿಡ್ತಾಳೆ. ಅವಳಿನ ಏಜ್ ಆಗ್ತಾ ಅವಳಿಗೆ ಸರಿ ಹೋಗೋದಿಲ್ಲ, ಹೆಲ್ತ್ ತುಂಬಾ ಅವಳಿಗೆ ಅಪ್ಸೆಟ್ ಇದೆ ಫಸ್ಟೇನೆ ಅಂತ ಅಂದ್ಬಿಟ್ಟು. ಸೊ ಪಾಪುಗೆ ಸ್ನಾನ ಮಾಡಿ ಆದಮೇಲೆ ಎಷ್ಟು ಮೈಯೊರ್ಸೋಕ್ಕೆ ಬಟ್ಟೆ ಎಲ್ಲ ಬೇಕಲ್ಲ, ಅವನ್ನ ಫೋಲ್ಡ್ ಮಾಡೋದಕ್ಕೆ ಕ್ಲಾತ್ ಎಲ್ಲ. ಸೊ ಅದನ್ನು ಫಸ್ಟು ತಂದಿಟ್ಕೊಂಡು ಅದ್ರ ಜೊತೆಗೇನೆ ನನಗೆ ಸ್ನಾನ ಆದಮೇಲೆ ಬಟ್ಟೆ ಬೇಕಲ್ಲ ಅದನ್ನು ಮರೆತು ಬಿಟ್ರೆ ಕಷ್ಟ ಅಂದ್ಬಿಟ್ಟು ಅದನ್ನು ತಂದು ಇಟ್ಕೋತಾ ಇದ್ದಾರೆ ವಾಷಿಂಗ್ ಮಿಷಿನ್ ಮೇಲೆ. ಆಫ್ಟರ್ ಅದೆಲ್ಲ ಆದಮೇಲೆ ನೀರೆಲ್ಲ ಸರಿ ಮಾಡಿ ಮತ್ತೆ ರೂಮ್ಗೆ ಹೋಗಿ ಫ್ಯಾನ್ ಆಲ್ರೆಡಿ ಹಾಕಿ ಬಿಟ್ಟಿರ್ತಾರೆ. ಸೊ ಫ್ಯಾನ್ ಆಫ್ ಮಾಡ್ತಾರೆ. ಪಾಪನ ಕರ್ಕೊಂಡ್ಬಂದಾಗ ರೂಮು ತಂಪಗಿರಬಾರ್ದು ಅಂತ ಫ್ಯಾನ್ ಆಫ್ ಮಾಡಿ ಕಿಟಕಿಯೆಲ್ಲ ಕ್ಲೋಸ್ ಮಾಡಿ ಮತ್ತೆ ಡೋರ್ನ ಕ್ಲೋಸ್ ಮಾಡ್ಕೊಂಡು ಬಂದು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಬರೋದಕ್ಕೆ ಕಿಚನ್ಗೆ ಹೋಗಿದ್ದಾರೆ. ಹೌದು, ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಹರಳೆಣ್ಣೆ ಹಚ್ಚಿರೋದ್ರಿಂದ ಫಸ್ಟಿಗೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಚ್ಕೊಂಡು ವಾಶ್ ಮಾಡಿ ಅದಾದಮೇಲೆ ಸಬಾಮೆಡ್ದು ಸೋಪ್ ಏನಿರುತ್ತೆ ಅದನ್ನು ಹಚ್ಕೊಂಡು ಮೈ ತೊಳ್ಕೊತೀನಿ. ಏನಕ್ಕಪ್ಪ ಅಂತಂದರೆ ಹರಳೆಣ್ಣೆ ತುಂಬ ಗಾಢವಾಗಿ ಮೈಗೆ ಅಂಟ್ಕೊಂಡಿರುತ್ತೆ. ಸೊ ನಾವು ಫಸ್ಟಿಗೆ ಕಡಲೆ ಹಿಟ್ಟಿನ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಹರಳೆಣ್ಣೆ ಬೇಗ ಬಿಡುತ್ತೆ ಮೈಗೆ. ಮತ್ತು ಇನ್ನೊಂದಂದರೆ ಮಕ್ಕಳಿಗೆ ಮೈಯಲ್ಲಿ ಹುಟ್ಟತಾನೆ ಸ್ವಲ್ಪ ಕೂದಲುಗಳು ಬಂದಿರುತ್ತೆ. ಸೊ ಅದು ಕೂಡ ಬೇಗ ರಿಮೂವ್ ಆಗುತ್ತೆ. ಮಕ್ಕಳಿಗೆ ಬೇಗ ಮೈಲಿರೋಂಥ ಕೂದಲೆಲ್ಲ ಉದುರೋಗುತ್ತೆ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ. ಇನ್ನೊಂದೇನಪ್ಪ ಅಂತಂದರೆ ಮಕ್ಕಳು ಚರ್ಮ ತುಂಬ ಸಾಫ್ಟ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಎಲ್ಲನೂ ಕೂಡ ಕಡಲೆ ಹಿಟ್ಟು, ಶಾಂಪು, ಪಾಪು ತಲೆಗೆ ಸೋಪು ಮತ್ತು ಕಾಲು ಹಿಡ್ಕೊಳ್ಳೋ ಕುತ್ಕೊಳ್ಳೋ ಮಣೆ ಪ್ರತಿಯೊಂದು ಕೂಡ ಅವರೇ ತೆಗ್ದಿರ್ತಾರೆ. ನಾನು ಯಾವುದು ಮಾಡ್ಕೊಳ್ಳಲ್ಲ, ಬಿಕಾಸ್ ನನಗಾಗಲ್ಲ ಅಂತ ಗೊತ್ತು ಅವ್ರಿಗೆ. ಸೊ ಅತ್ತೆ ಇದ್ದಾಗಲೂ ಕೂಡ ಅತ್ತೆ ಜಾಸ್ತಿ ಅಡುಗೆ ಕೆಲಸನೇ ಮಾಡ್ತಿದ್ದಿದ್ದು. ಪಾಪು ಮತ್ತು ನನ್ನ ಟೇಕ್ ಕೇರ್ನ ನನ್ನ ಹಸ್ಬೆಂಡೇ ಮಾಡ್ತಾಯಿದ್ರು. ಸೊ ಇವಾಗಲೂ ಕೂಡ ಅದು ಅಭ್ಯಾಸ ಆಗಿದೆ ಅಲ್ವಾ. ಅವಳು ಒನ್ಸ್ ಇವಾಗ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಬಾತ್ರೂಮಿಗೆ ಬರ್ತಾಳೆ ಅಂದರೆ ಇದೆಲ್ಲ ಅವಳು ಕೈಗೆ ಇಟ್ಕೋತಾರೆ ಸಿಗಬೇಕು. ಇಲ್ಲ ಅಂತಂದರೆ ಪಾಪುಗೂ ಥಂಡಿ ಆಗುತ್ತೆ, ಮೈ ಆರುತ್ತೆ. ಇಲ್ಲ ಅಂತಂದರೆ ಅವಳು ಹುಡ್ಕೋದಕ್ಕೆ ಪರದಾಡ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದು ಇಟ್ಟು ಪಾಪನ ಅವ್ರಿಗೆ ಕೈಗೆ ಕೊಡ್ತೀನಿ ನಾನು, ಎತ್ಕೊಂಡಿರಿ ಅಂತ. ಸೊ ನಾನು ಹೋಗಿ ಅಲ್ಲಿ ವಾಶ್ರೂಮಲ್ಲಿ ಕುತ್ಕೊಂಡು ಆದಮೇಲೆ ಅವರು ಪಾಪನ ಕರ್ಕೊಂಬಂತಾರೆ. ಇಲ್ಲಿ ನಾನು ಪಾತ್ರೆ ವಾಶ್ ಮಾಡುವಾಗ ಹಾಕೊಳ್ಳೋ ಅಂತ ಏಪ್ರೋನ್ ಯಾಕೆ ಹಾಕೊಂಡಿದ್ದೀನಿ ಅಂತ ಅಂದರೆ ಪಾಪುಗೆ ಸ್ನಾನ ಮಾಡಿಸುವಾಗ ಗೊತ್ತೇ ಇರುತ್ತೆ ಬಟ್ಟೆ ಎಲ್ಲ ನೆಂದೋಗುತ್ತೆ. ಇನ್ ಕೇಸ್ ಹೇಳಬೇಕು ಅಂತಂದರೆ ಎದೆ ಮಟ್ಟದ ಭಾಗವರೆಗೂ ಕೂಡ ಬಟ್ಟೆ ನೆಂದ ಹೋಗುತ್ತೆ. ಒಂದ್ಸ ಅವರು ಪಾಪುಗೆ ಸ್ನಾನ ಮಾಡಿಸಿ ಆದಮೇಲೆ ಪಾಪನ ಬಾತ್ರೂಮಿಂದ ಎತ್ಕೊಂಡು ಈಚೆ ಬರೋದಿಲ್ಲ. ಅವರು ಕೆಂಡ ರೆಡಿ ಮಾಡೋದಕ್ಕೆ ಹೋಗ್ಬಿಡ್ತಾರೆ ಬೇಗ. ನಾನೇ ಪಾಪನ ಎತ್ಕೊಂಡು ಈಚೆ ಬರಬೇಕಲ್ಲ, ಫುಲ್ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತಾ ಇತ್ತು. ನೀರೆಲ್ಲ ಸೋರಿಸ್ಕೊಂಡು ರೂಮು ಮತ್ತು ಹಾಲಲ್ಲೆಲ್ಲ ನೀರೆಲ್ಲ ಸೋರಿರ್ತಾ ಇತ್ತು. ಮತ್ತು ಪಾಪನ ಎತ್ಕೊಳಕ್ಕೂ ಕಸಿ ಬಿಸಿ ಆಗ್ತಾ ಇತ್ತು. ಒನ್ಸ್ ನಾನು ನೈಟಿನ ಚೇಂಜ್ ಮಾಡ್ಕೊಂಡು ಆಮೇಲೆ ಎತ್ಕೊಳ್ಳೋಣ ಅಂತಂದರೆ ಪಾಪು ಮೈ ತಣ್ಣಗೆ ಆಗ್ತಾ ಇತ್ತು ಹೊಗೆ ಕೊಡೋ ಅಷ್ಟರಲ್ಲಿ. ಸೊ ಆವಾಗ ಐಡಿಯಾ ಬಂದಿದ್ದು ಏಪ್ರನ್ನ ಕಟ್ಕೊಂಡು ಸ್ನಾನ ಮಾಡಿಸಿದ್ರೆ ನೀರು ತಗೊಳ್ಳಲ್ಲ ಬಟ್ಟೆ. ಸೊ ಆಗ ಪಾಪನ ಸ್ನಾನ ಮಾಡಿಸಿದ ತಕ್ಷಣ ಒಂದು ಕೈಲಿ ಪಾಪನ ಇಟ್ಕೊಂಡು ನಾನು ಏಪ್ರೋನ್ ಬಿಚ್ಚಿ ಅಲ್ಲೇ ಹಾಕ್ಬಿಟ್ಟು ಬಾತ್ರೂಮಲ್ಲಿ ಸೊ ನಾನು ಪಾಪನ ಎತ್ಕೊಂಡು ಆರಾಮ್ಸೆ ರೂಮ್ಗೆ ಹೋಗ್ತೀನಿ. ಅಷ್ಟರಲ್ಲಿ ಅವರು ಕೆಂಡ ರೆಡಿ ಮಾಡ್ಕೊಂಬರೋದಕ್ಕೆ ಸರಿ ಆಗತ್ತೆ ಅಂತ ಅಂದ್ಬಿಟ್ಟು ನಾವು ಈ ಪ್ಲ್ಯಾನ್ನ ಮಾಡ್ಕೊಂಡಿರೋದು. ಇನ್ ಕೇಸ್ ಮನೆಗಳಲ್ಲಿ ಯಾರಾದರೂ ಸ್ನಾನ ಆಗಿದ ತಕ್ಷಣ ಪಾಪನ ಈಚೆಗೆ ಕರ್ಕೊಂಡು ಬರೋರು ಇದ್ದರೆ ಸ್ನಾನ ಮಾಡಿಸಿರೋರು ಆ ವಾಶ್ರೂಮಲ್ಲೇ ಬಟ್ಟೆ ಚೇಂಜ್ ಮಾಡಿಕೊಂಡು ಬೇರೆ ಬಟ್ಟೆನ ಹಾಕೊಂಡ್ಬರ್ಬೋದು. ಸೊ ನಮ್ಮ ಮನೇಲಿ ಯಾರೂ ಇಲ್ಲ ಅಂದ್ಬಿಟ್ಟು ನಾವು ಈ ರೀತಿ ಮಾಡ್ಕೋತೀವಿ. ಇನ್ನು ನಾನು ಪಾಪನ ರೂಮಿಗೆ ಕರ್ಕೊಂಡು ಹೋಗಿ ಮೈಯಲ್ಲೆಲ್ಲ ಒರೆಸಿ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆನ ಮತ್ತು ತಲೆಯೆಲ್ಲ ಒರೆಸೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಮನೆಯವರು ಕೆಂಡ ಕೊಡಬೇಕಲ್ಲ ಪಾಪುಗೆ ಹೊಗೆನ. ಸೊ ಅದಕ್ಕೋಸ್ಕರ ಇಲ್ಲಿ ಕಲ್ಲಿದ್ಲನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ನೀವು ಒಬ್ರು ಕೇಳಿದ್ರಿ ಅನ್ಸುತ್ತೆ ನಿಮಗೆ ಆ ಕಲ್ಲಿದ್ಲು ಎಲ್ಲಿ ಸಿಕ್ತು ಅಂತ. ಆ್ಯಂಡ್ ಆ ಕಮೆಂಟ್ಗೆ ನಾನು ರೀಪ್ಲೈ ಮಾಡೋಕ್ಕೂ ಮುಂಚೆನೇ ಒಬ್ರು ಕಮೆಂಟ್ ಮಾಡಿದ್ರು, ಕಲ್ಲಿದ್ಲು ಸಿಕ್ಕಿಲ್ಲ ಅಂದರೆ ಕಾಯಿ ಚಿಪ್ಪು ಸಿಗುತ್ತಲ್ಲ ಮನೆಯಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಹೌದು, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಬಟ್ ನಮ್ಮನೆ ಹತ್ರ ಒಂದು
ಕುಲ್ಮೆದು ಅಂಗಡಿ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಹಸ್ಬೆಂಡು ಕಲ್ಲಿದ್ಲನ್ನ ಸ್ವಲ್ಪ ಬೇಕು ಪಾಪುಗೆ ಹಿಂಗೆ ಹೊಗೆ ಹಾಕೋದಕ್ಕೆ ಅಂದ್ಬಿಟ್ಟು ಈಸ್ಕೊಂಡು ಬಂದಿದ್ರು. ಸೊ ಅದನ್ನು ನಾವು ಯೂಸ್ ಮಾಡ್ಕೋತೀವಿ. ಒಂದಷ್ಟು ಕವರಲ್ಲಿ ತೊಗೊಂಡ್ಬಂದಿದ್ರು. ನಾವು ಒಂದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಗ್ಯಾಸಲ್ಲಿ ಬಿಸಿ ಮಾಡಿಕೊಂಡು ಒನ್ಸ್ ಕಲ್ಲಿದ್ಲು ನೀಟಾಗಿ ಹತ್ಕೊಂಡು ಹೊಗೆ ಬರ್ತಾ ಇದೆ ಅಂತ ಗೊತ್ತಾದಾಗ ಒಂದು ದೋಸೆ ತವಾ ಇದೆ ವೇಸ್ಟು, ಅದ್ರ ಮೇಲೆ ಹಾಕೊಂಡು ಅದರಲ್ಲಿ ನಾವು ಹೊಗೆ ಕೊಡೋದು. ಅಂಡ್ ಅದನ್ನು ಕೂಡ ಕೇಳಿದ್ರಿ ಒಂದು ಸ್ವಲ್ಪ ಜನ, ಪಾಪಗೆ ಈ ರೀತಿ ಎಲ್ಲ ಹೊಗೆ ಕೊಡೋದು, ನಿಮಗೂ ಕೂಡ ಈ ರೀತಿ ಎಲ್ಲ ಚಿಬ್ಲು ಅಂತ ಬರುತ್ತೆ ಬಿದ್ರಂದು, ಅದ್ರ ಕೆಳಗಡೆ ಹೊಗೆದನ್ನ ಇಟ್ಬಿಟ್ಟು ಚಿಬ್ಲನ್ನ ದಬ್ಬಾಕ್ಬಿಟ್ಟು ಅವಾಗ ಹೊಗೆ ಕೊಟ್ಕೋಬೇಕು ಅಂತ. ಊರ್ ಕಡೆ ಎಲ್ಲ ಸಿಗುತ್ತೆ, ಬಟ್ ಬೆಂಗಳೂರು ಕಡೆ ನಾವು ಎಲ್ಲಿ ಹುಡುಕಿದ್ರು ಕೂಡ ಅದೆಲ್ಲ ಸಿಗಲ್ಲ. ನಾವೇನು ಅಂತಂದ್ರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪಾಪುಗೆ ಹೆಂಗಿದ್ರು ಕೂಡ ಇದೆಲ್ಲ ಹಾಕಿ ಹೊಗೆ ಕೊಡಲೇಬೇಕು. ಸೊ ಇರೋದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಗುಗೆ ಅಥವಾ ನನ್ನ ತಲೆ ಕೂದಲನ್ನ ಆರಿಸ್ಕೊಳ್ಳೋಕ್ಕೆ ಹೊಗೆ ಕೊಟ್ಟರೆ ಆಗತ್ತೆ ಅಂತ ಈ ರೀತಿ ಮಾಡ್ಕೊಂಡಿರೋದಷ್ಟೇ. ಇನ್ ಕೇಸ್ ನನ್ನ ಬಾಣಿತನ ಏನಾದರೂ ಊರ್ ಕಡೆ ಆಗ್ತಾ ಇತ್ತು ಅಂದರೆ ನಾವು ಕೂಡ ಆ ಥರದ್ದೆಲ್ಲ ತರಿಸ್ಕೊಂಡು ಮಾಡ್ಕೋಬೋದಾಗಿತ್ತು. ಈ ಬೆಂಗಳೂರಲ್ಲಿ ಸಿಗಲ್ಲ ಆ ಥರದ್ದೆಲ್ಲ. ಇನ್ನು ಊರಿಗೆ ಹೋಗಿ ತೊಗೊಂಡು ಬರೋಣ ಅಂತಂದರೆ ಒಂದು ದಿವಸ ನನ್ನ ಹಸ್ಬೆಂಡು ಮನೇಲಿ ಇಲ್ಲ ಅಂತಂದರೆ ಈ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿಯುತ್ತೆ. ನನ್ನ ಪಾಪನ ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಸೊ ನಮ್ಮೂರು ಹಾಸನಾಗಿರೋದ್ರಿಂದ ಅದು ಆ ಕೆಲಸ ಮಾಡೋದಕ್ಕೇ ಒನ್ ಡೇ ಹಿಡಿಯುತ್ತೆ ಹೋಗಿ ತೊಗೊಂಡು ಬಂದು ಮನೆಗೆ ಕೊಡೋದಕ್ಕೆ. ಸೊ ಹಂಗಾಗಿ ಬೇಡ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇದರಲ್ಲೇ ಮಾಡ್ಕೋತಿದ್ವಿ. ಆ್ಯಂಡ್ ಇನ್ನೂ ಒಂದು ಕಮೆಂಟ್ ಬಂದಿತ್ತು, ನೀವು ಕೆಂಡಕ್ಕೆ ಏನು ಹಾಕ್ತೀರಾ ಅಷ್ಟೊಂದು ಹೊಗೆ ಬರ್ತಿತ್ತಲ್ಲ ಅಂತ ಅಂದ್ಬಿಟ್ಟು. ನಾವು ಇಲ್ಲಿ ಕೆಂಡಕ್ಕೆ ಬೆಳ್ಳುಳ್ಳಿ ಸಿಪ್ಪೆ, ಸ್ವಲ್ಪ ರಾಗಿ ಹಸಿಟ್ಟು ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ತಲೆ ಕೂದಲನ್ನ ಹಾಕಿ ಹೊಗೆ ಕೊಡ್ತೀವಿ. ಆ್ಯಂಡ್ ನಮ್ಮ ಕಡೆ ಎಲ್ಲ ಗಾಳಿ ಬೀಜ ಅಂತ ಸಿಗುತ್ತೆ, ಅದರದ್ದೇ ಒಂದು ಪೌಡ್ರ್ ರೀತಿ ಮಾಡಿ ಮಾರ್ತಾ ಇರ್ತಾರೆ ಸಂತೆಲಿ. ಅದನ್ನು ತರಿಸ್ಬೇಕು ಪಾಪುಗೆ ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಬೆಂಗಳೂರು ಕಡೆ ಅಂತೂ ಸಿಗ್ಲಿಲ್ಲ. ಆ್ಯಂಡ್ ನಮ್ಮೂರ ಕಡೆಯವರೇನೆ ಊರಿಂದ ಬರಬೇಕಾದ್ರೆ ಒಬ್ರಿಗೆ ಹೇಳಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಹತ್ರ ತಗೊಂಬರ್ಸಿದ್ರು. ಸೊ ಈ ವಿಡಿಯೋ ಮಾಡಬೇಕಾದ್ರೆ ಅದನ್ನ ತಂದಿರಲಿಲ್ಲ. ಸೊ ಹಾಗಾಗಿ ಅದನ್ನು ಇಲ್ಲಿ ತೋರಿಸಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಾನು ಗಾಳಿ ಬೀಜ ಅಂದರೆ ಹೆಂಗಿರುತ್ತೆ ಅದು ಮಕ್ಕಳಿಗೆ ಯಾಕೆ ಕೊಡ್ತಾರೆ ಅನ್ನೋದನ್ನೆಲ್ಲ ಹೇಳಿ ಡೀಟೇಲ್ ಆಗಿ ತೋರಿಸ್ತೀನಿ. ಗಾಳಿ ಬೀಜ ಕೊಡೋ ರೀಸನ್ ಏನಪ್ಪಾ ಅಂತ ಅಂದ್ರೆ ಮಕ್ಕಳಿಗೆ ನಾವು ಹೊರಗಡೆ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಗಾಳಿ ಥರ ಎಲ್ಲ ಆಗಬಾರ್ದು ಅನ್ನೋದಕ್ಕೆ ಕೊಡ್ತಾರೆ. ಇನ್ನ ಈ ಬೆಳ್ಳುಳ್ಳಿ ಸಿಪ್ಪೆ, ರಾಗಿ ಹಿಟ್ಟು ಇದೆಲ್ಲ ಎಂತಕ್ಕೆ ಹೊಗೆ ಕೊಡೋದು ಅಂತಂದ್ರೆ ಮಗು ನೆತ್ತಿ ಬಾಯಿ ಇನ್ನ ಓಪನ್ ಇರುತ್ತೆ. ಸೊ ಓಪನ್ ಇರೋದ್ರಿಂದ ತಂಪು ಗಾಳಿ ಆಗಿರ್ಬೋದು ಅಥವಾ ಬಿಸಿ ಗಾಳಿ ಆಗಿರ್ಬೋದು ಡೈರೆಕ್ಟ್ ನೆತ್ತಿ ಬಾಯಿಂದ ಮಗುಗೆ ತಲೆ ಮುಖಾಂತರ ಹೋಗುತ್ತೆ. ಸೊ ಹಂಗಾಗಿ ಮಕ್ಕಳಿಗೆ ಶೀತ ಆಗುತ್ತೆ, ನೆತ್ತಿ ಹಿಡಿಯೋ ಥರ ಆಗುತ್ತೆ. ಒನ್ಸ್ ನಾವು ಹಿಂಗೆ ಮಕ್ಕಳು ಪಾದ ಆಗಿರ್ಬೋದು ಮತ್ತು ಸೊಂಟದ ಭಾಗ, ಮಕ್ಕಳು ಅಂಗೈ ಎಲ್ಲನೂ ಕೂಡ ಈ ರೀತಿ ಹೊಗೆಯಲ್ಲಿ ತೋರಿಸೋದ್ರಿಂದ, ಹೊಗೆ ಕೊಡೋದ್ರಿಂದ ಸೊ ಮಕ್ಕಳಿಗೇನಾದರೂ ಶೀತ ಆಗಿತ್ತು ಅಥವಾ ಮಕ್ಕಳು ಫೀಡ್ ತಗೋಬೇಕಾದ್ರೆ ಮೂಗಲ್ಲಿ ಗೊರ ಗೊರ ಅಂತೆಲ್ಲ ಸೌಂಡ್ ಮಾಡ್ತಿರ್ತಾರೆ. ಸೊ ಅದೆಲ್ಲ ಕಂಪ್ಲೀಟಾಗಿ ಬೇಗ ಸ್ಟಾಪ್ ಆಗುತ್ತೆ. ನನ್ನ ಮಗುಂಗೂ ಅಷ್ಟೇ ಸ್ಟಾರ್ಟಿಂಗ್ ಅವ್ನು ಹುಟ್ಟಿದಾಗ ಫೀಡ್ ತಗೋಬೇಕಾದ್ರೆ ಮೂಗಲೆಲ್ಲ ಗೊರ ಗೊರ ಅಂತ ಸೌಂಡ್ ಮಾಡ್ತದೆ. ನಾವು ಶೀತ ಕಫ ಕಟ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ವಿ. ಸ್ಟಾರ್ಟಿಂಗ್ ನಾನು ಈ ಹೊಗೆನ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ನಿಗೆ ಕಂಪ್ಲೀಟಾಗಿ ಅದು ಗೊರ ಗೊರ ಅಂದೆಲ್ಲ ನಿಂತು ಹೋಯಿತು. ಆ್ಯಂಡ್ ಹೊಗೆ ಎಲ್ಲ ಕೊಟ್ಟಾದಮೇಲೆ ಪಾಪನ ಎತ್ತಿಕ್ಕಿ ನಾನಿಲ್ಲಿ ಬೇಬಿ ವಿಕ್ಸ್ ಬರ್ತಲ್ಲ ಅದನ್ನು ಸ್ವಲ್ಪ ಹಚ್ತಾ ಇದ್ದೀನಿ. ಇನ್ ಕೇಸ್ ಸ್ವಲ್ಪ ಏನಾದರೂ ಶೀತ ಆಗುತ್ತೆ ಅಂದರೆ ಮಕ್ಕಳಿಗೆ ಸ್ಟಾಪ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಆದಮೇಲೆ ಪಾಪನ ಒಂದು ಕಾಟನ್ ಪಂಚೆ ಬರುತ್ತಲ್ಲ, ಸೊ ಆ ಪಂಚೆಗೆ ನೀಟಾಗಿ ಕಾಲು ಮತ್ತು ಕೈಯೆಲ್ಲ ಸ್ಟ್ರೈಟ್ ಮಾಡಿಬಿಟ್ಟು ನೀಟಾಗಿ ಸ್ವಾಡಲ್ ಮಾಡಬೇಕು. ಅಂದರೆ ನೀಟಾಗಿ ಸುತ್ತಬೇಕು. ಮಕ್ಕಳು ಕಾಲು ಇಲ್ಲ ಅಂತ ಅಂದರೆ ಹಾಗೆ ಹುಟ್ಟಿದಾಗ ಹೆಂಗೆ ಮಡ್ಚ್ಕೊಂಡು ಮಲಗಿಂತಾರಲ್ಲ ಹಾಗೆ ಮಡ್ಚ್ಕೊಂಡಿದ್ರೆ ಕ್ರಮೇಣ ಅದು ಪಾಪು ಕಾಲನ್ನ ಸ್ಟ್ರೈಟ್ ಮಾಡೋದು ತುಂಬ ಟೈಮ್ ತಗೊಬಿಡುತ್ತೆ. ಸೊ ನಾವು ಹಿಂಗೆ ಟೈಟಾಗಿ ಕಾಲನ್ನ ಸ್ಟ್ರೈಟ್ ಮಾಡಿ ಕೈನ ಸ್ಟ್ರೈಟ್ ಮಾಡಿ ಮಲಗಿಸೋದ್ರಿಂದ ಮಗು ಅದಕ್ಕೇನೆ ಅಭ್ಯಾಸ ಆಗೋಗ್ಬಿಡತ್ತೆ. ಸೊ ಸುತ್ತಿ ಆದಮೇಲೆ ಪಾಪಗೆ ಮತ್ತೆ ಫೀಡ್ ಮಾಡಿಸಿ ಅವನ್ನ ಕೆಳಗಡೆ ಮಲಗಿಸೋದಿಲ್ಲ, ಜೋಲಿಗೆ ಹಾಕ್ತೀವಿ. ಬಿಕಾಸ್ ಯಾಕಂದರೆ ಕೆಳಗಡೆ ಮಲಗಿಸಿದ್ರೆ ಅವನಿಗೆ ಎದ್ದಿ ಏನಾದರೂ ಬಟ್ಟೆ ಗಿಟ್ಟಿನ ಮಕ್ಕದ ಮೇಲೆ ಎಳ್ಕೊಂಡ್ಬಿಡ್ತಾನೆ ಅಂತ ಸ್ವಲ್ಪ ಭಯ ಆಗುತ್ತೆ. ಬಿಕಾಸ್ ನಾವು ಇವಾಗ ಪಾಪನ ಮಲಗಿಸ್ಬಿಟ್ಟು ನನಗೆ ಸ್ನಾನ ಮಾಡಿಸೋದಕ್ಕೆ ಹೋಗಬೇಕಲ್ಲ. ಸೊ ಇಬ್ಬರು ಪಾಪ ನೋಡ್ಕೊಳ್ಳೋದಕ್ಕೆ ಇರೋದಿಲ್ಲ. ಸೊ ಹಾಗಾಗಿ ಜೋಲಿಗೆ ಹಾಕಿ ಅವನು ನೀಟಾಗಿ ಮನಗ್ದ ಅಂತ ಆದಮೇಲೆ ನಾವು ಬೇರೆ ಕೆಲ್ಸಕ್ಕೆ ಹೋಗ್ತೀವಿ. ಸೊ ಅವಾಗಲೇ ಹೊಗೆ ಕೊಟ್ಟಿದ್ದಾಗ ಬೆಳ್ಳುಳ್ಳಿ ಸಿಪ್ಪೆದು ಹೊಗೆದು ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಪಾಪ ಪಕ್ಕ ಯಾರೋ ಇಲ್ಲ ಅಂತಂದರೆ ನಮ್ಮ ಕಡೆ ಎಲ್ಲ ಪೊರ್ಕೆನ ಅಥವಾ ಯಾವುದಾದ್ರೂ ಕಬ್ಬಿಣದ ಪೀಸ್ನ ಪಾಪ ಪಕ್ಕ ಇಡ್ತಾರೆ. ಸೊ ಅದೇ ರೀತಿ ನನ್ನ ಹಸ್ಬೆಂಡು ಪೊರ್ಕೆನ ಕೆಳಗಡೆ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನನಗೆ ಸ್ನಾನಕ್ಕೆ ಬಿಸಿ ನೀರನ್ನ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಹಿಂಗೇನೆ ಬಾಣಂತಿಯರಿಗೆ ಯಾರಾದರೂ ಮೇಲಿಂದ ನೀರನ್ನ ಹಾಕೊಡ್ತಾರೆ. ಒನ್ಸ್ ಬಾಣಂತಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಬಿಸಿ ಬಿಸಿ ನೀರು ಒಂದು 2-3 ಬಕೆಟ್ ಅಷ್ಟು ಫುಲ್ಲು ಬಿಸಿನೀರನ್ನ ಹಾಕಿ ರೀತಿ ಒಂದು 2-3 ಬೆಡ್ಶೀಟ್ನ ಹೊದಿಸ್ಬಿಟ್ಟು ಫುಲ್ಲು ಮೈಯಲ್ಲೆಲ್ಲ ಬೆವ್ರನ್ನ ಇಳಿಯೋ ಥರ ಒಂದು ಅರ್ಧ ಗಂಟೆ ಆದರೂ ಮಲಗಿಸ್ತಾರೆ. ಸೊ ಮಗು ಎಷ್ಟೊತ್ತು ಮಲಗಿರುತ್ತೋ ಅಷ್ಟೊತ್ತು ನಾವು ಮಲ್ಕೊಂಡ್ರು ಕೂಡ ಓಕೆ. ಇನ್ ಕೇಸ್ ಅದು ಹಾಲು ಕುಡಿಯೋಕೆ ಏನಾದರೂ ಎದ್ದು ಅಳ್ತಾ ಇದೆ ಅಂತಂದರೆ ಮಾತ್ರ ಎದ್ದೊಳಿಸ್ತಾರೆ. ಸೊ ನನ್ನ ಹಸ್ಬೆಂಡು ಕೂಡ ಪಾಪನು ಮಲಗಿಸಿ ನನ್ನ ಮಲಗಿಸಿದ್ರು. ಬಟ್ ಪಾಪು ಇವತ್ತು ಅಷ್ಟು ಮಲ್ಕೊಳ್ಳಿಲ್ಲ. ಒಂದು 20 ನಿಮಿಷ 25 ನಿಮಿಷ ಅಷ್ಟೇ ನಾನು ಮಲ್ಕೊಂಡು ಆದಮೇಲೆ ಎದ್ದುಬಿಟ್ಟ ಬೇಗ. ಸೊ ಹಂಗಾಗಿ ನನಗೆ ಮಲಗಿಸ್ಬಿಟ್ಟು ಪಾಪುಗೆ ಮತ್ತೆ ಮಲಗಿಸೋಣ ಅಂತ ತೂಗ್ತಾ ಇದ್ದಾರೆ. ಸೊ ನಾನು ಒಂದು ಏನು ಹೇಳೋದು ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಾನು ತುಂಬ ಜನ ಲೇಡೀಸ್ ಕಮೆಂಟ್ ನೋಡಿದ್ದೀನಿ, ನನಗೂ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ನನ್ನ ಹಸ್ಬೆಂಡ್ ನೋಡ್ಕೋತಾ ಇದ್ದಾರೆ, ನನ್ನ ಚಿಕ್ಕ ಪಾಪು ಜೊತೆಗೆ ನನ್ನ ದೊಡ್ಡ ಮಗಳನ್ನು ಕೂಡ ನಾನೇ ನೋಡ್ಕೋತಾ ಇದ್ದೀನಿ ಅಂತ ಇದೆಲ್ಲ ಕಮೆಂಟ್ಸ್ ಬರುತ್ತೆ. ಹೌದು, ಎಲ್ಲರ ಜೀವನ ಕೂಡ ಒಂದೇ ರೀತಿ ಇರೋದಿಲ್ಲ. ಕೆಲವೊಬ್ಬರಿಗೆ ಇರ್ತಾರೆ, ಕೆಲವೊಬ್ಬರಿಗೆ ಇರೋದಿಲ್ಲ. ಸೊ ಇಲ್ಲ ಅಂದ್ಬಿಟ್ಟು
ನಾವು ಕೊರಗಬಾರ್ದು. ದೇವ್ರು ಅದ್ರ ಆಲ್ಟರ್ನೇಟಿವ್ ಆಗಿ ಯಾರನ್ನಾದ್ರೂ ಒಬ್ರು ಕೊಟ್ಟಿರ್ತಾರೆ. ಸೊ ನಮ್ಮ ಗಂಡಂದ್ರಿಗಿಂತ ನಮಗೆ ಶಕ್ತಿ ಬೇರೆ ಯಾವುದೂ ಇಲ್ಲ. ಸೊ ಅವ್ರು ನಮಗೆ ಇಷ್ಟು ನೋಡ್ಕೊಂಡ್ರೆ ಸಾಕು, ಇದಕ್ಕಿಂತ ಯಾರು ಕೇಳೋದಿಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಇದರಲ್ಲಿ ಕೀಳರಿಮೆ ಅಂತ ಏನು ಇಲ್ಲ. ನನ್ನ ಹೆಂಡತಿ ನನ್ನ ಮಗು ನಾನು ನೋಡ್ಕೊಳ್ದೇ ಇದ್ರೆ ಇನ್ನು ಯಾರು ನೋಡ್ಕೋತಾರೆ ಅನ್ನೋದು ಒಂದು ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಇವತ್ತು ನಾನು ಒಂದು 3 ತಿಂಗಳು ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಯೋವರೆಗೂ ನನ್ನ ಮಕ್ಕಳನ್ನ ನೀನು ನನ್ನ ಹೆಂಗೆ ನೋಡ್ಕೋತಿ ಅಂತ ನನಗೆ ಗೊತ್ತಿದೆ, ಅದರಲ್ಲಿ ಯಾಕೆ ಮುಜುಗರ ಬಿಡು, ವಿಡಿಯೋ ಮಾಡಿ ಹಾಕು ಅಂತಾನೆ ಅವ್ರು ಹೇಳಿದ್ದು. ಸೊ ಹಾಗಾಗಿ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡೆ. ಇದು ತೋರ್ಕೆಗೆ ಅಂತ ಅಲ್ಲ, ತುಂಬ ಜನದ ಮನೇಲಿ ಇದು ನಡೆದಿರೋವಂಥದ್ದು ಅಂಡ್ ನಡೀತಾ ಇರೋವಂಥದ್ದು. ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲೇ ನಡೀತಾ ಇರುತ್ತೆ, ನಮ್ಮ ಮನೆಗಳಲ್ಲೂ ಕೂಡ ಹೀಗೆ ನಡೆಯುತ್ತೆ ಅನ್ನೋದನ್ನ ಒಂದು ವಿಡಿಯೋ ಮುಖಾಂತರ ತೋರಿಸಿದ್ದೀನಿ ಅಷ್ಟೇನೆ. ನಮಗೆ ಮನುಷ್ಯ ಜನ್ಮ ಅಂತ ಒಂದೇ ಸತಿ ಸಿಗೋದು. ಒನ್ಸ್ ನಾವು ಇವತ್ತು ಇರ್ತೀವಿ, ಮತ್ತೆ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ಸೊ ನಮ್ಮ ಬಾಳ ಸಂಗತಿ ಯಾರು ಕೊಟ್ಟಿರ್ತಾರಲ್ವಾ ಅವರೇ ಆಗೋದು. ಇವತ್ತು ನಾವು 2 ಮಕ್ಕಳನ್ನ ಹೆತ್ಕೊಂಡಿದೀವಿ, ಅಥವಾ ನಮ್ಮ ಹೆತ್ತೋರು ಕೊನೆಯವರೆಗೂ ಆಗ್ತಾರೆ ಅಲ್ವಾ, ನಾವು ಹೆತ್ತಿರೋ ಮಕ್ಕಳು ನಮಗೆ ಕೊನೆಯವರೆಗೂ ಆಗ್ತಾರೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ನಾವು ಯಾರ ಜೊತೆ ಬಾಳ ಸಂಗತಿಯಾಗಿ ಬಂದಿರ್ತೀವಲ್ವ ಅವರೇ ನಮಗೆ ಕೊನೆಯವರೆಗೂ ಆಗುತ್ತೆ ಅನ್ನೋದಂತೂ 100ಗೆ 200% ಶೋರ್. ಇವತ್ತು ನಾವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅವ್ರು ಒನ್ಸ್ ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಾನು ಪಾಪು ಮಲ್ಕೊಂಡಾದ್ಮೇಲೆ ವಾಷಿಂಗ್ ಮಿಷಿನಿಂದ ಬಟ್ಟೆ ಎಲ್ಲ ತೆಗೆದು ಪಾಪು ಬಟ್ಟೆ ಎಲ್ಲ ಆರಕ್ಕೆ ಹಾಕಿ ಅದಾದಮೇಲೆ ನನಗೂ ಕೂಡ ತಲೆ ಆರಿಸೋದಕ್ಕೆ ನಾನು ಹೊರಗಡೆ ಹೋಗಲ್ಲ ಅಂತ ಅಂದ್ಬಿಟ್ಟು ಹೊಗೆ ಎಲ್ಲ ಕೊಟ್ಟು ತಲೆಯೆಲ್ಲ ಆರಿಸಿ ಆದಮೇಲೆ ನಾನಿಲ್ಲಿ ಬೆಲ್ಟ್ ಕಟ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜನ ಕೇಳಿದ್ರೆ ನೀವು ಬಟ್ಟೆನ ಕಟ್ಕೋತೀರಾ ಅಥವಾ ಹೊಟ್ಟೆ ಕರಗಿಸ್ಲಿಕ್ಕೆ ಅಥವಾ ಬೆಲ್ಟ್ ಕಟ್ಕೋತೀರಾ ಅಂತ. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಬಟ್ಟೆನ ಕಟ್ಕೋತಾ ಇದ್ದೆ, ಬಟ್ ಬಟ್ಟೆ ಅಷ್ಟು ಕಂಫರ್ಟಬಲ್ ಆಗಿ ಇರೋದಿಲ್ಲ. ಬ್ಯಾಕ್ ಸಪೋರ್ಟ್ ಅಂತೂ ಬಟ್ಟೆಲಿ ಸ್ವಲ್ಪ ಕಮ್ಮಿ ಸಿಗೋದು. ಸೊ ಹಾಗಾಗಿ ನಾನು ಬೆಲ್ಟ್ನ ಬುಕ್ ಮಾಡಿಕೊಂಡು ಬೆಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬೆಲ್ಟ್ನ ಬುಕ್ ಮಾಡಬೇಕಾದ್ರೆ ತುಂಬಾನೇ ಡೌಟ್ ಇತ್ತು, ಇದು ಟೈಟ್ ಬರುತ್ತಾ, ಕ್ರಮೇಣ ಲೂಸ್ ಆದರೆ ಏನು ಮಾಡೋದು ಅಂತ. ಆಲ್ಮೋಸ್ಟ್ 15 ಡೇಸಿಂದ ಈ ಬೆಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ತುಂಬ ಅಂದರೆ ತುಂಬಾನೇ ಟೈಟ್ ಬರುತ್ತೆ. ಟೈಟ್ಗಿಂತ ಹೆಚ್ಚಾಗಿ ಬ್ಯಾಕ್ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ನನಗೆ ಡೆಲಿವರಿ ಆಗಿ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಬ್ಯಾಕ್ ಪೇನ್ ಬರ್ತಾ ಇತ್ತು. ಬೆಲ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ಯಾಕ್ ಪೇನ್ ಅಂತೂ ತುಂಬ ಬೇಗನೆ ಕಮ್ಮಿ ಆಯಿತು. ಬಿಕಾಸ್ ನಮಗೆ ಬೆನ್ನು ಈ ಬೆಲ್ಟ್ನ ಹಾಕೊಂಡಾಗ ತುಂಬ ಸ್ಟ್ರೈಟ್ ಆಗಿರುತ್ತೆ, ಬೆಂಡ್ ಆಗೋದಿಲ್ಲ. ಸೊ ಹಾಗಾಗಿ ಬ್ಯಾಕ್ ಪೇನ್ ತುಂಬ ಬೇಗ ಕಮ್ಮಿ ಆಯಿತು. ಇನ್ ಕೇಸ್ ನೀವು ಯಾರೆಲ್ಲ ಕೇಳಿದ್ರಿ ಎಲ್ಲ ಬೆಲ್ಟ್ ಕಟ್ಕೋತಾ ಇದ್ದೀರಾ, ಬಟ್ಟೆ ಕಟ್ಕೋತಾ ಇದ್ದೀರಾ ಅಂತ, ನಿಮಗೆ ಯಾರಿಗಾದ್ರೂ ಈ ಬೆಲ್ಟ್ ಲಿಂಕ್ ಬೇಕು ಅಂದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡಿ, ನಿಮಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ. ಇದನ್ನು ನಾನಿಲ್ಲಿ ಬಟ್ಟೆ ಮೇಲೆ ಹಾಕೊಂಡು ತೋರಿಸಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಯಾರೆಲ್ಲ ಡೆಲಿವರಿ ಆದಮೇಲೆ ಆಫ್ಟರ್ ಡೆಲಿವರಿ ಇದ್ದೀರಲ್ಲ ಲೇಡೀಸ್, ನಿಮಗೆ ಇದನ್ನು ಬಟ್ಟೆ ಒಳಗಡೆನೆ ಹೊಟ್ಟೆಗೆ ಹಾಕೋಬೇಕು ಅಂತ. ಸೊ ಆ ರೀತಿ ಹಾಕೊಂಡ್ರೆ ಕಂಫರ್ಟಬಲ್ ಆಗಿ ಇರುತ್ತೆ. ಸೊ ಬೆಲ್ಟ್ ಎಲ್ಲ ಹಾಕೊಂಡು ಆದಮೇಲೆ ನನಗಿಲ್ಲಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಪಾಪು ಇನ್ನೂ ಇದ್ದಿರಲಿಲ್ಲ ಅಂದ್ಬಿಟ್ಟು ನನಗೆ ಮಧ್ಯಾಹ್ನದ ಊಟ ಅನ್ನ ಮತ್ತು ಸೊಪ್ಪಿನ ಸಾರು ಮತ್ತು ಇಲ್ಲಿ ಸ್ವಲ್ಪ ಆಮ್ಲೆಟ್ನ ಕೊಡ್ತಾ ಇದ್ದಾರೆ. ಸೊ ಅದು ಫುಲ್ಲು ಊಟ ಮಾಡಿಕೊಂಡೆ, ಜೊತೆಗೆ ಹಾಲು ಅನ್ನ. ಸೊ ಇಷ್ಟು ಊಟ ಆದಮೇಲೆ ಟ್ಯಾಬ್ಲೆಟ್ಸ್. ಸೊ ನನಗೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ 3 ಟೈಮು ಟ್ಯಾಬ್ಲೆಟ್ಸ್ ಇದೆ. ಬಟ್ ಮಧ್ಯಾಹ್ನ ಟೈಮಲ್ಲಿ ನನಗೆ ಜಾಸ್ತಿ ಟ್ಯಾಬ್ಲೆಟ್ಸ್ ಇರೋದು. ಸೊ ಹಾಗಾಗಿ ತುಂಬ ಜಾಸ್ತಿ ನಿದ್ದೆ ಬರುತ್ತೆ ಮಧ್ಯಾಹ್ನ ಟೈಮ್ ಅಂತೂ. ಸೊ 4 ಟ್ಯಾಬ್ಲೆಟ್ ಇದೆ ಮಧ್ಯಾಹ್ನಕ್ಕೆ. ಸೊ ಹಾಗಾಗಿ ಫಸ್ಟ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ ನನ್ನ ಹಸ್ಬೆಂಡು. ಆ್ಯಕ್ಚುಲಿ ಇವಾಗಲೂ ಕೂಡ ನನಗೆ ಇವಾಗ ಇತ್ತೀಚೆಗೆ ಅತ್ತೆ ಹೋದ್ಮೇಲೆ ಗೊತ್ತಾಗಿದ್ದು ಟ್ಯಾಬ್ಲೆಟ್ಸ್ ಯಾವ್ದ್ಯಾವುದು ಅಂತ. ಸ್ಟಾರ್ಟಿಂಗ್ ಎಲ್ಲ ನನ್ನ ಹಸ್ಬೆಂಡೇ ಕೊಡ್ತಾಯಿದ್ರು, ಓಪನ್ ಮಾಡಿಬಿಟ್ಟು ಇವತ್ತು ಇದು ತಗೋ, ಇವಾಗ ಇದು ತಗೋ ಅಂತ. ಸೊ ಇವಾಗ ತಿಳ್ಕೊಂಡಿದ್ದೀನಿ ಯಾವತ್ತು ತಗೋಬೋದು ಅಂದ್ಬಿಟ್ಟು. ಸೊ ಮಾತ್ರೆ ಎಲ್ಲ ಕುಡಿದು ಆಸ್ ಯೂಶುವಲ್ ಊಟ ಆದಮೇಲೆ ಒಂದು ಬಾಳೆಹಣ್ಣೆಲ್ಲ ತಿಂದ್ಬಿಟ್ಟು ಸೊ ನಾನು ಮತ್ತೆ ನಿದ್ದೆ ಮಾಡಿಬಿಡ್ತೀನಿ. ಅಷ್ಟು ಮಾತ್ರೆ ಕುಡ್ದಿರ್ತೀನಿ, ನನಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಸೊ ನಿದ್ದೆ ಮಾಡೋಕ್ಕೆ ಹೋಗ್ಬಿಡ್ತೀನಿ ನಾನು. ಸೊ ನಾನು ಮಧ್ಯಾಹ್ನ ಮಲ್ಕೊಳ್ಳೋದ್ರಿಂದ, ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ನೈಟ್ ನನ್ನ ಮಕ್ಕ ಏನಾದರೂ ಅಥವಾ ಕಿರಿಕಿರಿ ಇನ್ ಕೇಸ್ ಮಾಡಿದ್ರೆ ನನಗೆ ಅಷ್ಟೊಂದು ಕೋಪ ಬರೋದಾಗ್ಲಿ ಬೇಗ ಅಥವಾ ಸಿಟ್ಟು ಬರೋದಾಗ್ಲಿ ಮಾಡ್ಕೊಳ್ಳಲ್ಲ. ಬಿಕಾಸ್ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಆಗಿರುತ್ತಲ್ಲ. ಸೊ ನಿದ್ದೆ ಕಂಟ್ರೋಲ್ ಆಗುತ್ತೆ ನೈಟ್ ಟೈಮ್ ನನಗೆ. ಆ್ಯಂಡ್ ನಾನು ಮನ್ಗಿದ್ದಂಥ ಟೈಮಲ್ಲಿ ಪಾಪು ಏನಾದರೂ ಇನ್ ಕೇಸ್ ಎದ್ದರೆ ಪಾಪುನೆಲ್ಲ ಬಟ್ಟೆ ಎಲ್ಲ ಹಾಕಿ ಅವನಿಗೆ ಕ್ರೀಮು, ಲೋಷನ್, ಪೌಡರ್ ಏನಿರುತ್ತೆ ಅದನ್ನೆಲ್ಲ ಹಾಕಿ ಅವ್ರ ಪಾಡಿಗೆ ಅವರು ನನ್ನ ಹಸ್ಬೆಂಡ್ ಪಾಪನ ಎತ್ಕೊಂಡು ಬಂದು ದಿವಾನ ಮೇಲೆ ಮಲಗಿಸ್ಕೊಂಡು ಆಟ ಆಡಿಸ್ತಿರ್ತಾರೆ. ಅಥವಾ ಅವ್ರದ್ದು ಏನಾದರೂ ಕೆಲಸ ಇದ್ದರೆ ಮಾಡ್ಕೋತಾ ಇರ್ತಾರೆ. ಇವತ್ತು ಅಷ್ಟೇ ನಾನು ಇದನ್ನೆಲ್ಲ ಕುಡಿದ್ಬಿಟ್ಟು ಮಾತನ್ನೆಲ್ಲ ಆರಾಮ್ಸೆ ಹೋಗಿ ನನ್ನ ಸಾಕ್ಸು ಮತ್ತು ಕಿವಿಗೆ ಹತ್ತಿ ಎಲ್ಲ ಹಾಕ್ಕೊಂಡು ನೀಟಾಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿದ್ದೆ ಮಾಡಿ ಎಷ್ಟೋ ಹೊತ್ತಾದಮೇಲೆ ನನ್ನ ಮಗಳು ಬರೋ ಟೈಮಿಗೆ ಎದ್ದೆ ನಾನು. ಹತ್ತತ್ರ 3:15 ಅನಿಸುತ್ತೆ ನಾನು ಎದ್ದಾಗ. ಸೊ ಅವಾಗ ನೋಡಿದ್ರೆ ನಮ್ಮ ಮನೆಯವರು ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ರು. ಪಾಪು ಎಲ್ಲಿ ಅಂತ ಕೇಳಿದೆ ನಾನು. ಆ್ಯಕ್ಚುಲಿ ಪಾಪು ಅದನ್ನ ಕರ್ಕೊಂಬಂದು ದಿವಾನ್ ಕಟ್ ಮೇಲೆ ಮಲಗಿಸ್ಕೊಂಡಿದ್ರು. ಸುಮ್ಮನೆ ಕೇಳಿದೆ, ಸಡನ್ನಾಗಿ ಯಾಕೆ ಅಂದ್ಬಿಟ್ಟು ಈಚೆ ಬಂದು ನೋಡಿದ್ರು ಪಾಪು ಆರಾಮ್ಸೆ ಆಟ ಆಡ್ತಾ ಇದ್ದ. ಸೊ 2 ನಿಮಿಷಕ್ಕೂ ಹಿಂದೆ ಬಂದು ನೋಡೋದು ಪಾಪು ಏನು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಸೊ ಪಾತ್ರೆ ವಾಶ್ ಮಾಡೋದು ಇಷ್ಟು ಕೆಲಸನ ಮಾಡ್ಕೋತಾ ಇದ್ರು. ಸೊ ಬಟ್ಟೆ ಎಲ್ಲ ಹಾರಾಕಿ ಬಂದ್ಬಿಟ್ಟು ಎಷ್ಟು ಕೇರ್ ಅಂತ ಅಂದರೆ ಮಗನ ಬಟ್ಟೆ ಚಿಕ್ಕದೆಲ್ಲ ಹೋಗುತ್ತೆ, ಹಾಳಾಗ್ಬಿಡುತ್ತೆ ಬೇಗ ಮಕ್ಕಳು ಬಟ್ಟೆ ಅಂದ್ಬಿಟ್ಟು ಪುಟಾಣಿ ಬಟ್ಟೆಗಳನ್ನೆಲ್ಲ ಹೆಂಗೆ ಹಾರಾಕಿದ್ರೆ ನೋಡಿ ಒಳಗಡೆನೆ. ಸೊ ಯಾರೆಲ್ಲ ಡೀಟೇಲ್ಡ್ ಆಗಿ ನನ್ನ ಬಾಣಂತನದ ವ್ಲಾಗ್ನ ಕೇಳ್ತಿದ್ರಿ ಅಲ್ವಾ, ಸೊ ಈ ವಿಡಿಯೋನ ನಿಮಗೆಲ್ಲ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇನೆ ಅಂತ ಹೇಳ್ತಾ ವಿಡಿಯೋನ ಲಾಸ್ಟ್ ವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ.